ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಹಿಳೆಯರು ಸೇರಿ ಈಗಾಗಲೇ ತಿಮ್ಮಾಪುರ ಗ್ರಾಮದ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಡ ಹಣಕಾಸಿನ ಕೊರತೆಯಿಂದಾಗಿ ಅರ್ಧಕ್ಕೆ ನಿಂತ ದೇವಸ್ಥಾನವನ್ನ ಪೂರ್ಣಗೊಳಿಸಬೇಕು ಅಂತ ಗ್ರಾಮದ 850 ಗೃಹಲಕ್ಷ್ಮಿ ಫಲಾನುಭವಿಗಳು ಮುಂದಾಗಿದ್ದಾರೆ. ಈ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಂದಿರುವ 1 ತಿಂಗಳದ 2,000 ಗೃಹಲಕ್ಷ್ಮಿ ಹಣವನ್ನ ದೇಣಿಗೆ ಸಂಗ್ರಹಿಸಿ ಗೃಹಲಕ್ಷ್ಮಿ ಹಣದಿಂದಲೇ ಈ ದೇವಸ್ಥಾನ ನಿರ್ಮಾಣ ಮಾಡೋಣ ಅಂತ ಈಗಾಗಲೇ ಗ್ರಾಮದ ಕೆಲವು ಮಹಿಳೆಯರಿಂದ ದೇಣಿಗೆ ಸಂಗ್ರಹಿಸಿದ ಹಣ 2,50,000 ರೂಪಾಯಿ ಹಣ ಸಂಗ್ರಹವಾಗಿದೆ ಅಂತ ಗ್ರಾಮದ ರೈತ ಮುಖಂಡ ಯಲ್ಲಪ್ಪ ಎಚ್ ಬಾವರಿ ಹೇಳಿದ್ದಾರೆ. ಇನ್ನು ಗ್ರಾಮದ ಮಹಿಳೆಯರು ಗೃಹಲಕ್ಷ್ಮಿ ಹಣವನ್ನ ದೇಣಿಗೆ ಸಂಗ್ರಹಿಸಲು ಮುಂದಾಗಿದ್ದಾರೆ. ಸರಿಸುಮಾರು 1 ಕೋಟಿಗಿಂತ ಹೆಚ್ಚು ಹಣದಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮನ ದೇವಸ್ಥಾನದ ಕಟ್ಟಡವನ್ನ ನಿರ್ಮಿಸಿ ಮಾದರಿ ದೇವಾಲಯವನ್ನಾಗಿ ಮಾಡ್ತೀವಿ ಅಂತ ಗ್ರಾಮದ ಮಹಿಳೆಯರು ಪಣ ತೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಈ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಆದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ತಿಮ್ಮಾಪುರ ಗ್ರಾಮಕ್ಕೆ ಬರಮಾಡಿಕೊಳ್ಳುವ ಯೋಜನೆಯನ್ನ ಶ್ರೀ ರೇಣುಕಾ ಯಲ್ಲಮ್ಮನ ದೇವಿ ಟ್ರಸ್ಟ್ ಕಮಿಟಿ ಹಾಗೂ ಗ್ರಾಮದ ಮಹಿಳೆಯರು ನಿರ್ಧಾರ ಮಾಡಿದ್ದೀವಿ ಎಂದು ಭೀಮವ್ವ ಬಾನಾಪುರ ಮಾತನಾಡಿ ತಿಳಿಸಿದ್ರು. ರೇಣುಕಾ ಯಲ್ಲಮ್ಮ ಗುಡಿ ಕಟ್ಟಕುಂತಾರ್ರಿ. ಇಲ್ಲಿ ಗೃಹಲಕ್ಷ್ಮಿ ರೊಕ್ಕ ಈಗ ಸಾಲಿಂದಿದ್ರ ಗೃಹಲಕ್ಷ್ಮಿ ರೊಕ್ಕ ಕೊಡಕುಂತಾರ. 800 ಜನ ಮಂದಿ ಕೊಟ್ಟಾರ ಇಲ್ಲಿ ನಮ್ಮೂರಲ್ಲಿ. ಹಂಗೇನಾರ ಕಡಿಮೆ ಇದ್ರ ಮತ್ತೆ ಕೊಡ್ತಾರೆ. ಇದು ಯಾರ ರೊಕ್ಕ ಕೊಡಕುಂತೀರಮ್ಮ ನೀವು? ಗೃಹಲಕ್ಷ್ಮಿ ರೊಕ್ಕ ರೀ. ಗೃಹಲಕ್ಷ್ಮಿ ರೊಕ್ಕ. ಇದು ಯಾವ ಗುಡಿ ಅಮ್ಮ? ಇದು ರೇಣುಕಾ ಯಲ್ಲಮ್ಮ ಗುಡಿ. ಒಟ್ಟ ನಿಮ್ಮ ಊರವ್ರ ಎಲ್ಲ ಹೆಣ್ಮಕ್ಳು 800 ಜನ ಹಾಕರಿ. ಇಷ್ಟು ಗೃಹಲಕ್ಷ್ಮಿ ರೊಕ್ಕ ಕೊಡಕುಂತಾರಿ. ಮತ್ತೆ ಹಂಗೆ ಕಡಿಮೆ ಬಿದ್ರು ವಾಪಸ್ ಇನ್ನೂ ಕೊಡ್ತೀರಿ? ಓಕೆ. ಗದಗ ತಾಲೂಕು ತಿಮ್ಮಾಪುರ ಗ್ರಾಮದ ಶ್ರೀ ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನ ಕಟ್ಟಲು ಎಲ್ಲರೂ ಸಿದ್ಧರಾಗಿದ್ದರು. ಹಣಕಾಸಿನ ತೊಂದರೆಯಿಂದ ಸ್ವಲ್ಪ ಕಟ್ಟಡ ನಿಲ್ಲಾಗಿತ್ತು. ಆದ ಕಾರಣದಿಂದ ನಾವು ಸಹ ಹೆಣ್ಮಕ್ಳು ಗೃಹಲಕ್ಷ್ಮಿ ದುಡ್ಡಿನಿಂದ ಇದನ್ನು 850 ಜನ ಇದ್ದೀರ ಅಷ್ಟೂರು ಕೂಡಿ ನಾವು ಗೃಹಲಕ್ಷ್ಮಿದು 2,000 ರೂಪಾಯಿ 1 ತಿಂಗಳದ್ದು ಕೊಟ್ಟು ನಾವು ಕೆಲಸ ಶುರು ಮಾಡ್ಸೀವಿ. ಇನ್ನು ಮುಂದೆ ಸ್ವಲ್ಪ ದುಡ್ಡು ಕಮ್ಮಿ ಬಿದ್ದರೂ ನಾವೆಲ್ಲ ಹೆಣ್ಮಕ್ಳು ತಿಮ್ಮಾಪುರ ಗ್ರಾಮದ ಹೆಣ್ಮಕ್ಳು ಎಲ್ಲರೂ ಕೊಟ್ಟು ನಾವು ನಡೆಸ್ಕೊಡ್ತೀವಿ. ಇದು ಯಲ್ಲಮ್ಮನ ದೇವಸ್ಥಾನಕ್ಕಾಗಲಿ ಕೊಡಕುಂತೀರಮ್ಮ? ಹ್ಞೂ ರೀ, ಯಲ್ಲಮ್ಮನ ದೇವಸ್ಥಾನಕ್ಕೆ. ಒಟ್ಟು ಎಷ್ಟು ತಿಮ್ಮಾಪುರ ಗ್ರಾಮದಾಗ ನೀವು ಹೆಣ್ಮಕ್ಳು ಇದೀರಿ? 850 ಜನ ಅದರಿ. ನೀವೆಲ್ಲರೂ ಸ್ವಯಂ ಪ್ರೇರಣೆಯಿಂದ ಯಲ್ಲಮ್ಮನ ದೇವಸ್ಥಾನಕ್ಕೆ ನಾವು ಪ್ರತಿ ತಿಂಗಳದ್ದು 1 ತಿಂಗಳದ್ದು 2,000 ರೂಪಾಯಿ ಕೊಡಕ್ಕೆ ಕೊಟ್ಟಿರಿ. ಹಂಗೇನ್ರ ಇನ್ನೂ ಕಮ್ಮಿದ್ರ ಕೊಡಕ್ಕೆ ಸಿದ್ಧ ಇದೀರಿ? ಯಲ್ಲಮ್ಮನ ಗುಡಿ ತಾಲೂಕು ತಿಮ್ಮಾಪುರದಿಂದ ರೊಕ್ಕ ಕೊಡಕತ್ತೀವಿ. ಮಹಿಳೆಯರು ಯಲ್ಲಮ್ಮನ ಗುಡಿ ಕಟ್ಟಡಕ್ಕೆ ರೊಕ್ಕ ಇದ್ದಿಲ್ಲ, ಕಡಿಮೆ ಬಿದ್ದಿತ್ತು. ಉಷ್ಟ್ರು ಕೂಡಿ ಕೊಡಕತ್ತೀವಿ. ಯಾರು ರೊಕ್ಕ ಕೊಡಕುಂತೀರವ? ಸಿದ್ದರಾಮಯ್ಯ ಹಾಕಿದ್ದ ಗೃಹಲಕ್ಷ್ಮಿ ಕೊಡಕತ್ತೀವಿ. ಇನ್ನು ಕಡಿಮೆ ಬಿದ್ರೆ ಕೊಡ್ತೀವಿ. ನಮ್ಮ ಗುಡಿ ಯಾವ್ದು ಚಲೋತ್ನಾಗ ಅದ್ರ ಸಾಕು. ಇದು ಯಾವ ಗುಡಿ ಕಟ್ಸಕುಂತಾರಿ ನಿಮ್ಮೂರಾಗ? ಯಲ್ಲಮ್ಮನ ಗುಡಿ ಕಟ್ಸಕತ್ತೀವಿ. ಇದು ರೇಣುಕಾ ಯಲ್ಲಮ್ಮ ಗುಡಿ. ಎಷ್ಟು ವರ್ಷದಿಂದ ಆತ್ರಿ ಕಟ್ಟಕುಂತ? ಈಗ 3-4 ವರ್ಷದಿಂದ ಆತ್ರಿ. ನಿಲ್ಲಾಗಿತ್ತು. ಈಗ ನೀವು ನಿಮ್ಮ ಗೃಹಲಕ್ಷ್ಮಿ ರೊಕ್ಕ ಕೊಡಕುಂತೀರಿ? ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಕೊಡಕತ್ತೀವಿ. ಮುಂದಾದ್ರೆ ಇನ್ನೂ ಒಮ್ಮೆ ಕೊಡ್ತೀವಿ. ಆದ್ರೆ ದೇವಸ್ಥಾನ ಆಗ್ಬೇಕು. ಗದಗ ತಾಲೂಕು ತಿಮ್ಮಾಪುರ ಗ್ರಾಮದಲ್ಲಿ ಶ್ರೀ ರೇಣುಕಾ ದೇವಿ ಯಲ್ಲಮ್ಮನ ದೇವಸ್ಥಾನ ಕಳೆದ 4 ವರ್ಷಗಳ ಹಿಂದೆ ನಿರ್ಮಾಣ ಕಾರ್ಯಕ್ಕೆ ತಿಮ್ಮಾಪುರ ಗ್ರಾಮದ ಗುರಿಯರು ಪ್ರಾರಂಭಿಸಿದ್ದರು. ಕಾರಣಾಂತರ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಹಣಕಾಸಿನ ತೊಂದರೆಯ ಮೂಲಕ ಅದು ತಡೆ ನೀಡಲಾಗಿತ್ತು. ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಎಲ್ಲ ಮಹಿಳೆಯರು ಕರ್ನಾಟಕ ಸರ್ಕಾರದಿಂದ ಕೊಡಮಾಡುವ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣವನ್ನು ನಮ್ಮ ತಿಮ್ಮಾಪುರ ಗ್ರಾಮದ ಎಲ್ಲ ಮಹಿಳೆಯರು ಸರಿಸುಮಾರು 850 ಜನ ಮಹಿಳೆಯರು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿದ್ದಾರೆ ಸರ್. ಅವರೆಲ್ಲರೂ ಸ್ವಯಂ ಪ್ರೇರಣೆಯಿಂದಾಗಿ ಶ್ರೀ ರೇಣುಕಾ ಯಲ್ಲಮ್ಮನ ದೇವಸ್ಥಾನಕ್ಕೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮದು 2,000 ರೂಪಾಯಿ ಹಣವನ್ನು ಈ ಫೆಬ್ರವರಿ ತಿಂಗಳಲ್ಲಿ ಏನು ಬಂದೈತಲ್ಲ ಸರ, ಅವರು ಆ ಹಣವನ್ನು ನಮ್ಮ ಶ್ರೀ ರೇಣುಕಾದೇವಿ ಟ್ರಸ್ಟ್ ಕಮಿಟಿ ಅವರಿಗೆ ನೀಡಿ ನಮ್ಮ ದೇವಸ್ಥಾನ ಇದು ನಿಲ್ಬಾರ್ದು, ಈ ದೇವಸ್ಥಾನ ಪುನರ್ ಪ್ರಾರಂಭ ಮಾಡಿರಿ ಅಂತಂದು ಸ್ವಯಂ ಪ್ರೇರಣೆಯಿಂದ ಎಲ್ಲ ಮಹಿಳೆಯರು 850 ಜನ ಮಹಿಳೆಯರು ಗೃಹಲಕ್ಷ್ಮಿಯ ಮಹಿಳೆಯರು ಸ್ವತಃ ತಾವೇ ನಮ್ಮ ದೇವಸ್ಥಾನಕ್ಕೆ ಬಂದು ನಮ್ಮ ದೇವಸ್ಥಾನದ ಟ್ರಸ್ಟ್ ಕಮಿಟಿಯವರ ಅಧ್ಯಕ್ಷರ ಸಮ್ಮುಖದಲ್ಲಿ ತಮಗೆ ಬಂದಂಥ 2,000 ರೂಪಾಯಿ ಹಣವನ್ನು ದೇಣಿಗೆ ರೂಪದಲ್ಲಿ ಇಂದೆಲ್ಲ ನೀಡುತ್ತಿದ್ದಾರೆ. ಅದರಲ್ಲಿ ಈಗಾಗಲೇ ಸರಿಸುಮಾರು ಎಷ್ಟಪ್ಪ ಅಂದ್ರೆ 100 ಜನ ಮಹಿಳೆಯರು ಈಗಾಗಲೇ 2,000 ರೂಪಾಯಿಯನ್ನು ನೀಡಿದ್ದಾರೆ. ಅದು 2,50,000 ರೂಪಾಯಿ ಆಗಿದೆ. ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ 850 ಜನ ಎಲ್ಲರೂ ನೀಡಿದ್ರೆ ಅದು ಒಂದು 16 ಲಕ್ಷ ರೂಪಾಯಿ
ದೇಣಿಗೆ ರೂಪದಲ್ಲಿ ಸಂಗ್ರಹ ಆಗಿ ನಮ್ಮ ದೇವಸ್ಥಾನ ಬೇಗನೆ ಇನ್ನೂ ಒಂದು 5-6 ತಿಂಗಳಲ್ಲಿ ಮುಕ್ತಾಯ ಹಂತವನ್ನು ತಲುಪುತ್ತಂತಂದು ನಾವು ಈ ಮೂಲಕ ಹೇಳುತ್ತಾ, ನಮ್ಮ ಎಲ್ಲ ಗ್ರಾಮದ ಮಹಿಳೆಯರಿಗೂ ತಮ್ಮ ಗೃಹಲಕ್ಷ್ಮಿ ಅಮೌಂಟನ್ನು ಈ ಕಮಿಟಿಯವ್ರಿಗೆ ಏನು ನೀಡಿದ್ದಾರೆ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮ ಈ TV ಮಾಧ್ಯಮದ ಮೂಲಕ ನಾವು ಕೇಳಿಕೊಳ್ತಿದ್ದೇವೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.